ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರ್ಪೂರದ ಗೊಂಬೆ ಚಿತ್ರದ ಅಕ್ಕ ತಂಗಿಯರಾಗಿ ವೇದಿಕೆ ಮೇಲೆ ಈಗ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಶ್ರುತಿ ಮೇಡಮ್ ಅವರಾಗಿ ವರ್ಷಾ ಡಿಗ್ರಜೆ ಹಾಗೂ ತಂಗಿ ಶ್ವೇತಾ ಅವರಾಗಿ ಸೌಗಂಧಿಕಾ. ಅಪ್ಪ ಇಲ್ಲ ಅಮ್ಮ ಇಲ್ಲ, ಕಷ್ಟ ಬರ್ಲಿ ಸುಖ ಬರ್ಲಿ ನಾವಿಬ್ರು ಒಂದೇ. ಯಶು, ಇವತ್ತು ಪೂಜೆ ಎಷ್ಟು ಚೆನ್ನಾಗಾಯ್ತಲ್ವೇನೆ. ಎಲ್ಲಿ ಪ್ರಸಾದ ತಿನ್ನಿಸ್ತೀನಿ. ಯಶು, ಯಾಕೆ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಕ್ಕ, ಪನ್ನೀರು. ಅಕ್ಕರೆ ಕೊಡೋ ಅಮ್ಮನ್ ಕಳ್ಕೊಂಡೆ, ಜವಾಬ್ದಾರಿ ಹೊರಬೇಕಾದ ಅಪ್ಪನ್ ದೂರ ಮಾಡ್ಕೊಂಡೆ. ಆದ್ರೆ ಅವರಿಬ್ರು ಮರ್ಸೋ ಅಷ್ಟು ಪ್ರೀತಿ ವಾತ್ಸಲ್ಯ ನೀನ್ ತುಂಬಿಸ್ಬಿಟ್ಟೆ. ನಿನ್ನಂತ ಅಕ್ಕನ್ ಪಡೆಯಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ನು. ಪುಣ್ಯ ನಮ್ದಲ್ಲ ಯಶು, ನಾವು ಬೀದಿಗೆ ಬಿದ್ದಾಗ ನಮ್ಮನ್ನ ಉಳಿಸಿ ಸಾಕಿ ಬೆಳೆಸಿದ್ರಲ್ಲ ಈ ನಮ್ಮೂರಿನ ಜನರು. ರಮೇಶ್ ಅವ್ರ ತಂದೆ ಅವ್ರದ್ದು ಹುಚ್ಚಿ ನನ್ನ ಕಣ್ಣಲ್ಲೂ ನೀರು ತರಿಸ್ದೆ. ಸರಿ, ನನ್ ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಾ ಹಾಗಿದ್ರೆ ನಾನು ನಿಂಗೆ ಬುತ್ತಿ ತಗೊಂಡ್ ಬರ್ತೀನಿ. ಸರಿ ಕಂದ. ಹೊತ್ತೆಷ್ಟಾಗಿದೆ ಅಂದ್ರೆ ಹೊತ್ತು ಮುಳುಗಷ್ಟರಲ್ಲಿ ಕಟಾವ್ ಮಾಡ್ಬಿಡ್ಬೇಕು. ಅಮ್ಮ, ಅಬ್ಬಾ, ಅಕ್ಕ ಅಕ್ಕ, ಹೊತ್ತು ನೆತ್ತಿಗೆ ಬಂತು, ಊಟಕ್ ಬಾ. ನಾ ಬರ್ತೀನಿ, ನೀ ಬಿಸಿಲಲ್ಲಿ ನಿಂತ್ಕೋಬೇಡಮ್ಮ, ನೆರಳಿಗೋಗು. ಬೇಗ ಬಾ. ಬಂದೆ. ಅಬ್ಬಬ್ಬಾ ಯಶು, ಏನು ಇಷ್ಟೊಂದು ಬಿಸಿಲಿವತ್ತು? ಬಿಸ್ಲ ಇದು ಬೆಂಕಿ. ನೀನಾ ತಲೆಗೊಂದು ಬಟ್ಟೆ ಕಟ್ಕೊಂಡ್ರು ಕೇಳೋದಿಲ್ಲ. ಕೈ ತೊಳಿ. ಯಶು, ರೈತರು ಬೆವರು ಸುರಿಸಿ ದುಡಿದ್ರೆ ತಾನೆಮ್ಮ ಭೂಮಿ ತಾಯಿ ತೃಪ್ತಿ ಹಾಕಿ ಊಟ ಹಾಕೋದು. ಎಲ್ಲಿ ಕೈಗೆ ನೀರು ಹಾಕು. ಏನಕ್ಕ ಇದು ಕೈ ಹಿಂಗಾಗಿದೆ? ಅಯ್ಯೋ ಏನು ಇಲ್ಲ ಅಮ್ಮ, ಕಬ್ಬಿನ ಸೋಗು ಕಣೆ, ಕುಯ್ದೇ ಇರುತ್ತಾ? ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರೇನೆ? ಇಷ್ಟ ಕಷ್ಟದಲ್ಲಿ ಯಾಕೆ ಕುಯ್ಬೇಕಿತ್ತು? ಒಂದ್ ಆಳ್ ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ? ಇಂಥ ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಆಳ್ಗಳನ್ನ ನಂಬ್ಕೊಂಡ್ರೆ ರೈತ ಉದ್ಧಾರ ಆದಂಗೆನೆ. ಎಲ್ಲಿ ಕೊಡು. ನೀನ್ ಕೈ ಹಾಕ್ಬಾರ್ದು, ಖಾರ ಸೋಕಿದ್ರೆ ಕೈ ಉರಿಯುತ್ತೆ. ನಾನೇ ತಿನ್ನಿಸ್ತೀನಿ.